ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಆ್ಯಕ್ಟಿವ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಏನಂತ ಹೇಳಿದ್ರೆ ಯಾವುದೋ ಒಂದು ರಿಯಾಲಿಟಿ ಶೋಗೆ ಹೋದ್ರೆ ಸಾಕಪ್ಪ, ಈ ಲೈಫು ಹಿಂಗಿದ್ದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾರೆ. ನಿಮಗೆ ಬಯಸದೇ ಬಂದ ಭಾಗ್ಯ ಅಂತ. ಈಗ ಇಷ್ಟು ದಿವಸ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಕೊನೆ ಹಂತದಲ್ಲಿ ನಿಮಗೆ ಬಂತು ಈ ರೀತಿಯ ಕಾಲು. ಅಂದರೆ ಯಾವ ವಿಚಾರದಲ್ಲಿ ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿದವರು ಇರ್ತಾರೆ, ಅನ್ನೋ ಒಂದೊಂದು ಉದ್ಯಮ ಅಥವಾ ಬೇರೆ ಯಾವುದೋ ವಿಚಾರದಲ್ಲಿ ಇರ್ತಾರೆ. ಅದು ಯಾವ ರೀತಿಯಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ರು? ಸರ್, ಸೆಲೆಕ್ಟ್ ಹೇಗೆ ಮಾಡಿದ್ರು ಅಂತ ನನಗೂ ಅದು ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು, ಚಾನಲ್ ಅವ್ರನ್ನೇ. ಬಟ್ ನನ್ನ ಪ್ರೊಫೈಲ್ ಅವ್ರ ಹತ್ರ ಹೋಗುತ್ತೆ ಸರ್. ಹೋದಾಗ ಒಂದು 7 ಮೀಟಿಂಗ್ಗಳು ಮಾಡ್ತಾರೆ ನನ್ನ ಜೊತೆಗೆ. 7 ಮೀಟಿಂಗನ್ನು ಮಾಡಿದ್ಮೇಲೆ ಅವರು ಕೊನೆ ಮೂಮೆಂಟ್ಗೂ ನಂದೆಲ್ಲ VT ಶೂಟ್ ಆದಮೇಲೆ ಕೂಡ ಅವ್ರು ಹೇಳ್ತಾರೆ, ಸರ್ ನಾವು ಕನ್ಫರ್ಮ್ ಅಂತ ಕೊಡಲ್ಲ, ನೀವು ಒಳಗಡೆ ಹೋಗೋವರೆಗೂ ನಾವು ಯಾವುದೇ ಥರದ ಗ್ಯಾರಂಟಿ ಇರಲ್ಲ ಅಂತಲೇ ಹೇಳಿರ್ತಾರೆ. ಅಗ್ರಿಮೆಂಟಲ್ಲಿ ಕೂಡ ಅದೇ ಥರನೇ ಇರ್ತದೆ. ಆ ಥರ ಇದ್ದಾಗ ಆಯಿತು, ಓಕೆ ಸರ್, ನನ್ನದು ಪ್ರೊಫೈಲ್ ನಿಮ್ಮ ಹತ್ರ ಬಂದದ್ದೇ ಹೆಚ್ಚು, ಇಲ್ಲಿವರೆಗೆ ಬಂದು ಇಷ್ಟುವರೆಗೆ ನಾನು ಕಾನ್ವರ್ಸೇಷನ್ ಮಾಡಿದ್ದೀನಿ, ಮುಂದಿನ ನೋಡ್ಕೊಳ್ಳೋಣ ಸರ್ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀನಿ ನಾನು ಅಷ್ಟೇ. ಕೊನೆಗೆ ಇನ್ನು 3 ಡೇಸ್ ಇರ್ತಾ ನನಗೆ ವಾಪಸ್ ಫೋನ್ ಮಾಡ್ತಾರೆ, ಸರ್ ನೀವು ಲಗೇಜ್ ಪ್ಯಾಕ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಷ್ಟೇ ಸರ್.